ಇವತ್ತು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ ದೇವಿ ಉತ್ಸವ ಮತ್ತು ಕರಗ ಇದೆಲ್ಲ ನಡೀತಾ ಇದೆ. ಏನು ಇದ್ರ ಬಗ್ಗೆ ವಿಷಯ ತಿಳಿಸಿ ಸರ್. ಸರ್, ನಮ್ಮ ದೊಡ್ಡವರೆಲ್ಲ 1969ರಿಂದ ಈ ದೇವಸ್ಥಾನನ ಅಭಿವೃದ್ಧಿ ಮಾಡ್ಕೊಂಡು ಬಂದಿರ್ತಾರೆ. ಅವರು ಆಚರಿಸ್ಕೊಂಬಂಥ ಇದೊಂದು ಪದ್ಧತಿನ ಇವಾಗ ನಾವು ಆಚರಿಸ್ತಾ ಇದ್ದೀವಿ. ಇದು ನಮ್ಮದು ಈ ಕರಗಕೊಂಡ ಮಹೋತ್ಸವ ಬಂದ್ಬಿಟ್ಟು 53ನೇ ವರ್ಷ. ಇದು ನಮ್ಮ ಕಾರ್ಯನಿರ್ವಾಹಕ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮನ ದೇವರ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಏನೇನು ಕಾರ್ಯಕ್ರಮ ನಡೆಯುತ್ತೆ ಸರ್? ಸರ್, ನಮ್ಮಲ್ಲಿ ವಿಶೇಷವಾಗಿ ಅಂದರೆ 8 ದಿನ ನಾವು ಈ ಉತ್ಸವನ ಆಚರಿಸ್ತೀವಿ. 8 ದಿನವೂ ವಿಶೇಷನೇ. ಅದರಲ್ಲಿ ಮುಖ್ಯವಾಗಿ ಮಂಗಳವಾರದ ದಿನ ಏನು ಮಾಡ್ತೀವಿ, ಶಕ್ತಿ ಕರಗ ಅಂತ ಗಂಗೆ ಪೂಜೆ ಮಾಡಿ ಅಲ್ಲಿಂದ ಕರಗ ಹೊತ್ತು ತಗೊಂಡ್ಬರ್ತೀವಿ. 3 ಕರಗ ಜೋಡಿಸಿ ಅದಾದಮೇಲೆ ಅಂಬಳಿ ವಿತರಣೆ, ಸಲಕಿ ಹಾಕೋದು, ಅರಿಶಿನ ಕೊಟ್ಟೋದು ಎದೆ ಮೇಲೆ, ಇದೆಲ್ಲ ಕಾರ್ಯಕ್ರಮ ನಡೀತದೆ. ಅಂಬಳಿ ವಿತರಣೆ ಆ ದಿನ ನಡೀತದೆ. ಅದಾದ ನಂತರ 3 ದಿನಗಳು ಪ್ರತ್ಯೇಕ ಕಾರ್ಯಕ್ರಮಗಳು ನಡೀತದೆ. ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಒಂದು ನಿನ್ನೆ ನಡೀತು ಭಗವತಿ ಪೂಜೆ. ನಮ್ಮ ಕೇರಳ ಸಂಸ್ಕೃತಿಯ ಒಂದು ಭಗವತಿ ಪೂಜೆಯನ್ನು ರಾತ್ರಿ ನೆರವೇರಿಸ್ತೀವಿ. ಮತ್ತು ಈ ದಿನ 12ರಿಂದ 1 ಗಂಟೆ ಒಳಗಡೆ ಅಗ್ನಿಕುಂಡ ಪೂಜೆ ನಡೀತದೆ. ಅಗ್ನಿಸ್ಪರ್ಶ ಮಾಡಿದ ಮೇಲೆ ರಾತ್ರಿ 7:30ರಿಂದ 8 ಗಂಟೆಗೆ ಹೂವಿನ ಕರಗ ತೀರ್ಥಕಾಳಿಯಮ್ಮ ದೇವಸ್ಥಾನದಿಂದ ನಮ್ಮ ದೇವಸ್ಥಾನಕ್ಕೆ ಆಗಮಿಸುತ್ತೆ. ನಮ್ಮ ದೇವಸ್ಥಾನದಿಂದ ಆಗಮಿಸಿ ಅಲ್ಲಿಂದ ಬಂದು ಕರಗ ಬಂದು ಕೊಂಡ ನಡತ ಮುಗಿಸಿದ ನಂತರ ಮಾಲೆ ಹಾಕಿದ ಭಕ್ತಾದಿಗಳೆಲ್ಲರೂ ಅಗ್ನಿಕೊಂಡ ಪ್ರವೇಶ ಮಾಡ್ತಾರೆ. ಅದಾದಮೇಲೆ ನಮ್ಮ ತಿಲಕ್ನಗರ ಎಲ್ಲ ಬೀದಿಗಳಲ್ಲಿ ಕರಗ ಮತ್ತು ಭಕ್ತಾದಿಗಳು ಪ್ರದರ್ಶನ ಮೆರವಣಿಗೆ ನಡೀತದೆ. ಇವತ್ತಿನ ವಿಶೇಷ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಇವತ್ತಿನದು. ಸರ್ ನಮಸ್ತೆ. ಇವತ್ತು ಒಂದು ನಿಮ್ಮ ಅಧ್ಯಕ್ಷರು ಭಾಳಷ್ಟು ತಮ್ಮ ಬಗ್ಗೆ ಎಲ್ಲ ನಿಮ್ಮ ಸದಸ್ಯರ ಬಗ್ಗೆ ಹೇಳಿದ್ದಾರೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ನಮ್ಮ ಸದಸ್ಯರು ಹೇಳ್ಬಿಟ್ರು, ನಮ್ದು ಹೇಳೋಂಗಿಲ್ಲ. ನಾವು ಕ್ಯಾಶರಾಗಿದ್ದೀವಿ. ನಮ್ಮದು ಏನಿದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಿಂದ ಯಾರು ತೊಂದರೆ ಇಲ್ಲ, ಏನಿಲ್ಲ. ಈ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ. ನಾವು ಒಂದು 40-50 ವರ್ಷದಿಂದ ಇಲ್ಲೇ ಇದ್ದೀನಿ. ಏನು ತೊಂದರೆ ಏನಿಲ್ಲ. ಎಲ್ಲ ಚಿಕ್ಕದ ದೊಡ್ಡವ್ರ ತನಕ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿ ಇಂಪ್ರೂವ್ ಮಾಡಿದ್ದಾರೆ. ದೇವಸ್ಥಾನ ಚೆನ್ನಾಗಿ ಓಡ್ತಾ ಇದೆ. ಯಾರು ನನಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಜನಗಳು ಚೆನ್ನಾಗಿದ್ದಾರೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಪಿ ವಿಲ್ವನಾಥ್. ಧನ್ಯವಾದಗಳು ಸರ್. ಸರ್ ನಮಸ್ತೆ. ನಮಸ್ತೆ. ಎಲ್ಲ ನಿಮ್ಮ ಒಂದು ಸದಸ್ಯರ ಬಗ್ಗೆ ಅಧ್ಯಕ್ಷರು ಹೇಳಿದ್ದಾರೆ. ನಿಮ್ಮಲ್ಲಿ ದೇವಸ್ಥಾನದ ಬಗ್ಗೆ ತಾವೇನು ಹೇಳ್ತೀರಾ? ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಲಂಕುಷವಾಗಿ ನಮ್ಮ ದೇವಸ್ಥಾನ ಪರವಾಗಿದ್ದಾರೆ. ನಾವೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಆದರೂ ಒಂದು ಮಾತ್ರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಾದ್ರು ಈ ದೇವಸ್ಥಾನದ ಮಹಿಮೆ ಏನಾದ್ರು ನೀವು ಪವಾಡ ಅಂತ ಕೇಳೋದಲ್ಲ, ಆ ಪವಾಡ ಏನಾದ್ರು ಈ ಸುತ್ತಮುತ್ತ ಕೆಲವು ಹಾಸ್ಪಿಟ್ಲ್ಗಳಿದೆ. ನಮಗೆ ಜಯನಗರ ಮತ್ತು ಈ ಚಿಕ್ಕಪೇಟೆ ಕ್ಷೇತ್ರಕ್ಕೆ ಸಿಕ್ಕಿರೋ ಹಾಸ್ಪಿಟ್ಲ್ಗಳು ಬೇರೆ ಯಾವ ಕಡೆಯೂ ಇಲ್ಲ. ಯಾವುದಾದ್ರು ಕಿದ್ವಾಯಿ ಆಗಲಿ, ನಿವಾಸ್ ಆಗಲಿ, ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಆಗಲಿ, ರಾಜೀವ್ ಗಾಂಧಿ ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲ್ಗಳು ಯಥೇಚ್ಛವಾಗಿ ನಾರ್ತ್ ಇಂಡಿಯಾ ಕಡೆಯಿಂದ ಬೇರೆ ಬೇರೆ ಭಾಗದಿಂದ ಜನಗಳು ಬರ್ತಾರೆ. ಅವರೆಲ್ಲ ಬರೋದೆಲ್ಲ ಸುತ್ತಮುತ್ತ ಎಷ್ಟೇ ದೇವಸ್ಥಾನ ಇದ್ದರೂ ನಾವು ಕಣ್ಣಾರೆ ನೋಡಿದ್ದು ಅವರು ತಂದು ಆ ದೇವಿಗೆ ಕೊಡೋ ವಸ್ತುಗಳಾಗಲಿ ಈ ಥರ ಟೈಮಲ್ಲಿ ನೋಡಿದ್ವಿ. ಹೆಚ್ಚಿಗೆ ಕಿದ್ವಾಯಿ ಹಾಸ್ಪಿಟ್ಲು, ಇಂದಿರಾ ಗಾಂಧಿ ಹಾಸ್ಪಿಟ್ಲು ರೋಗಿಗಳು ಬಂದು ಏನು ಅರ್ಕೆ ಬರ್ತಾರೆ ಆ ಅರ್ಕೆ ಅವ್ರಿಗೆ ತೀರಿದೆ. ಏನಂದರೆ ಸಾಯೋ ಮನುಷ್ಯನೂ ಬದುಕಿರೋ ಪವಾಡ ನಡೆದಿದೆ. ಆದ್ದರಿಂದ ಇದೊಂದು ದೇವಿಗೆ ಮಹಾತ್ಮೆ ಏನಂದರೆ ನಮ್ಮದವ್ರನ್ನ ಕೈ ಬಿಡಲ್ಲ, ರೋಗಿಗಳನ್ನ ಕಾಪಾಡ್ತೀವಿ ಯಥೇಚ್ಛವಾಗಿ.